ಪಶು ವೈದ್ಯರ ನೇಮಕಾತಿ ಅಕ್ರಮ ಪ್ರಕರಣ ಸಿಬಿಐಗೆ ವಹಿಸಿ ಧಾರವಾಡದಲ್ಲಿ ಆಕ್ಸಾ ಅಧ್ಯಕ್ಷ ಶಾಂತಕುಮಾರ್ ಒತ್ತಾಯಿಸಿದ್ದಾರೆ. ಸಿಬಿಐ ತನಿಖೆಗಾಗಿ ಮೊದಲಿಂದ ಹೋರಾಟ ಮಾಡ್ತಿದ್ದೇವೆ, 4-5 ಎಫ್ಐಆರ್ ಕೂಡ ದಾಖಲು ಮಾಡಿಸಿದ್ದೇವೆ. ಕೆಪಿಎಸ್ಸಿ ಪಶು ವೈದ್ಯ ನೇಮಕಾತಿ ಅಕ್ರಮ ಪ್ರಕರಣ ಸಿಬಿಐಗೆ ವಹಿಸಿ ಧಾರವಾಡದಲ್ಲಿ ಆಕ್ಸಾ ಅಧ್ಯಕ್ಷ ಶಾಂತಕುಮಾರ್ ಒತ್ತಾಯ. ಕೆಪಿಎಸ್ಸಿ ಪಶು ವೈದ್ಯರ ನೇಮಕಾತಿ ಧಾರವಾಡದಲ್ಲಿ ಆಕ್ಸಾ ಅಧ್ಯಕ್ಷ ಶಾಂತಕುಮಾರ್ ಒತ್ತಾಯ. ಕೆಪಿಎಸ್ಸಿ ಪಶು ವೈದ್ಯರ ನೇಮಕಾತಿ ಅಕ್ರಮ ಪ್ರಕರಣದಲ್ಲಿ ಧಾರವಾಡದಲ್ಲಿ ಆಕ್ಸಾ ಅಧ್ಯಕ್ಷ ಕಾಂತಕುಮಾರ್ ಒತ್ತಾಯ. ಸಿಬಿಐ ತನಿಖೆಗಾಗಿ ಮೊದಲಿಂದ ಹೋರಾಟ ಮಾಡ್ತಿದ್ದೇವೆ, 4-5 ಎಫ್ಐಆರ್ ಕೂಡ ದಾಖಲು ಮಾಡಿಸಿದ್ದೇವೆ. ರಾಜ್ಯ ಸರ್ಕಾರ ಇಲ್ಲಿಯವರೆಗೆ ಒಬ್ಬರನ್ನೂ ಅರೆಸ್ಟ್ ಮಾಡಿಲ್ಲ. ಧಾರವಾಡದಲ್ಲಿ ಆಕ್ಸಾ ಅಧ್ಯಕ್ಷ ಕಾಂತಕುಮಾರ್ ಒತ್ತಾಯ ಮಾಡಿದ್ದಾರೆ. ಸ್ಟಾಫ್ ಜುಲೈ 28ರಂದು ನಾವು ಇಡಿ ಅಧಿಕಾರಿಗಳಿಗೆ ದೂರು ಕೊಟ್ಟಿದ್ದೆವು. ಇದರಿಂದ ಸುಮಾರು 21 ಕಡೆ ಇಡಿ ದಾಳಿ ಮಾಡಿದೆ. ಹೀಗಾಗಿ ಇಡಿ ಅಧಿಕಾರಿಗಳಿಗೆ ಧನ್ಯವಾದ ಹೇಳುತ್ತೇನೆ. ಧಾರವಾಡದಲ್ಲಿ ಆಕ್ಸಾ ಅಧ್ಯಕ್ಷ ಕಾಂತಕುಮಾರ್ ಒತ್ತಾಯ ಕೇಳಿ ಬಂದಿದೆ. ಕೆಪಿಎಸ್ಸಿ ಪಶು ವೈದ್ಯರ ನೇಮಕಾತಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಬಿಐಗೆ ವಹಿಸಿ ಧಾರವಾಡದಲ್ಲಿ ಆಕ್ಸಾ ಅಧ್ಯಕ್ಷ ಕಾಂತಕುಮಾರ್ ಒತ್ತಾಯ ಮಾಡಿದ್ದಾರೆ. ಸಿಬಿಐ ತನಿಖೆಗಾಗಿ ಮೊದಲಿಂದ ಹೋರಾಟ ಮಾಡ್ತಿದ್ದೇವೆ, 4-5 ಎಫ್ಐಆರ್ ಕೂಡ ಈ ಪ್ರಕರಣದ ಬಗ್ಗೆ ದಾಖಲು ಮಾಡಿಸಿದ್ದೇವೆ. ರಾಜ್ಯ ಸರ್ಕಾರ ಇಲ್ಲಿಯವರೆಗೆ ಒಬ್ಬರನ್ನು ಅರೆಸ್ಟ್ ಮಾಡಿಲ್ಲ ಎಂಬ ಆರೋಪಗಳು ಕೇಳಿ ಬರ್ತಾ ಇದೆ. ಧಾರವಾಡದಲ್ಲಿ ಆಕ್ಸಾ ಅಧ್ಯಕ್ಷ ಕಾಂತಕುಮಾರ್ ಈ ಬಗ್ಗೆ ಒತ್ತಾಯ ಮಾಡಿದ್ದಾರೆ. ಕೆಪಿಎಸ್ಸಿ ಅಕ್ರಮದಲ್ಲಿ ಸರ್ಕಾರದ ಪಾತ್ರ ಇರೋದ್ರಿಂದ ಸರ್ಕಾರ ಸುಮ್ಮನಿದೆ. 25 ಮಾರ್ಚ್ಗೆ ಕೋಟ್ಯಾಂತರ ಹಣ ತಗೊಂಡ್ರು ಸರ್ಕಾರ ಏನೂ ಮಾಡ್ತಾ ಇಲ್ಲ. ಜುಲೈ 28ರಂದು ನಾವು ಇಡಿ ಅಧಿಕಾರಿಗಳಿಗೆ ದೂರು ಕೊಟ್ಟಿದ್ದೆವು. ಇದರಿಂದ ಸುಮಾರು 21 ಕಡೆ ಇಡಿ ದಾಳಿ ಮಾಡಿದೆ. ಹೀಗಾಗಿ ಇಡಿ ಅಧಿಕಾರಿಗಳಿಗೆ ಧನ್ಯವಾದ ಹೇಳುತ್ತೇನೆ. ಧಾರವಾಡದಲ್ಲಿ ಆಕ್ಸಾ ಅಧ್ಯಕ್ಷ ಕಾಂತಕುಮಾರ್ ಒತ್ತಾಯಿಸಿದ್ದಾರೆ. ಕೆಪಿಎಸ್ಸಿ ಅಕ್ರಮದಲ್ಲಿ ಯಾರೇ ಭಾಗಿಯಾದ್ರೂ ಸರ್ಕಾರಿ ಹುದ್ದೆಗಾಗಿ ದುಡ್ಡು ಕೊಟ್ಟವರಿಗೆ ಪಡೆದವರಿಗೆ ಗಲ್ಲು ಆಗಬೇಕು. ಸಾಹುಕಾರ್ ಶಿವಶಂಕರಪ್ಪನವರು 45 ಲಕ್ಷ ಆದಾಯ ಇದ್ರೂ ಸರ್ಕಾರಕ್ಕೆ ಸರಿಯಾಗಿ ಪರೀಕ್ಷೆ ನಡೆಸಲು ಆಗುವುದಿಲ್ಲ. ಹಿಂಗಾದ್ರೆ ಜಾತಿಗೊಬ್ಬ ಸದಸ್ಯರು ಯಾಕೆ ಬೇಕು? 15ರಿಂದ 20 ಕೋಟಿ ಕೊಟ್ಟು ಬಂದ ಅಧಿಕಾರಿಗಳು ಪ್ರಾಮಾಣಿಕರನ್ನ ಬೀದಿಗೆ ತಳ್ತಾ ಇದ್ದಾರೆ. ಧಾರವಾಡದಲ್ಲಿ ಆಕ್ಸಾ ಅಧ್ಯಕ್ಷ ಕಾಂತಕುಮಾರ್ ಒತ್ತಾಯ ಮಾಡಿದ್ದಾರೆ.
ಕೆಪಿಎಸ್ಸಿಯಲ್ಲಿ ಅಕ್ರಮದಲ್ಲಿ ಯಾರೇ ಭಾಗಿಯಾದ್ರೂ ನಾವು ಹೋರಾಟ ಮಾಡ್ತೇವೆ. ಅಕ್ಸಾ ಸಂಸ್ಥೆ ಸರ್, ಈಗ ಧಾರವಾಡದಲ್ಲಿ ತುಂಬ ಪ್ರೊಟೆಸ್ಟ್ ಮಾಡಿದ್ವಿ. ಈಗ ಕರ್ನಾಟಕದಲ್ಲಿ ಎಲ್ಲ ಡಿಸ್ಟಿಕಲ್ಲೂ ಮಾಡಿದ್ದೀವಿ. ಬೆಂಗಳೂರು, ಧಾರವಾಡ, ಬಿಜಾಪುರ, ಕಲಬುರಗಿ, ಶಿವಮೊಗ್ಗ, ಹಾಸನ, ಕೋಲಾರ, ಮೈಸೂರು ಎಲ್ಲ ಡಿಸ್ಟಿಕಲ್ಲೂ ಹೋರಾಟ ಮಾಡಿದ ನಂತರ ಏನು ಗೌರ್ಮೆಂಟ್ ರಿಕ್ರೂಟ್ಮೆಂಟ್ ಮಾಡ್ತಾ ಇದೆ, ಈ ಒಂದು 2,186 ಹುದ್ದೆಗಳದ್ದ ಒಂದು 6 ಮಂತ್ ಈವೆಂಟ್ ಆಫ್ ಕ್ಯಾಲೆಂಡರ್ ಬೇಕು. ಮೊನ್ನೆ ಏನು PC ಎಕ್ಸಾಮ್ಸಲ್ಲಿ ಎಷ್ಟೋ ಸ್ಕೂಲು ಕಾಲೇಜಸಲ್ಲಿ ಗಡಿಯಾರ ಇರಲಿಲ್ಲ, ಮತ್ತು ಟೈಮಿಗೆ ಕ್ವಶನ್ ಪೇಪರ್ ಕೊಟ್ಟಿಲ್ಲ, ಈ ರಿಜಿಸ್ಟರ್ ನಂಬರು ಮತ್ತು ಅದು ಮ್ಯಾಚೇ ಆಗಿಲ್ಲ, ಫ್ರಿಸ್ಕಿಂಗ್ ಆಗಿಲ್ಲ. ಮತ್ತು ಒಂದು ಬಿಜಾಪುರದಲ್ಲಿ ತ್ರಿಕೋಟದಲ್ಲಿ 2-3 ಸೆಂಟಲ್ಲಿ ಎಷ್ಟೋ ಜನ ಸ್ಟೂಡೆಂಟ್ಸ್ ಎಕ್ಸಾಮೇ ಬರೆದಿಲ್ಲ. ಅದ್ರ ಬಗ್ಗೆ ಇಲ್ಲಿವರೆಗೂ ಸರ್ಕಾರ ಆಗಿರ್ಬೋದು ಮತ್ತು ಇಲಾಖೆ ಆಗಿರ್ಬೋದು ಏನೂ ಡಿಸಿಷನ್ ತೊಗೊಂಡಿಲ್ಲ. ಏಕಾಏಕಿ ರಿಸಲ್ಟ್ಸ್ ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಎಲ್ಲ ಸ್ಟೂಡೆಂಟ್ಸ್ ಬಗ್ಗೆ ಚರ್ಚೆ ಮಾಡಿ ಅವರಿಗೆ ಏನೊಂದು ನ್ಯಾಯಯುತವಾಗಿ ಏನು ಬೇಡಿಕೆ ಇದೆ, ಒಂದು ಮರುಪರೀಕ್ಷೆ ಮಾಡ್ತೀರಾ, ಇಲ್ಲ ಅವರಿಗೆಲ್ಲ ಏನು ನ್ಯಾಯ ಕೊಡಿಸ್ತೀರಾ, ಇದನ್ನು ಸರ್ಕಾರ ಈ ಕೂಡಲೇ ಹೇಳಬೇಕು. ಮತ್ತು KPSCಯಲ್ಲಿ ನಾನೇ ಸುಮಾರು 4 FIR ಮಾಡಿದ್ದೀನಿ. ಆದರೆ KPSC ಮೆಂಬರ್ಸ್ ಶಾಂತಾ ವಸ್ಮನಿ ಮತ್ತು ಮಮಿತಾ ಅನ್ನೋ ಕ್ಯಾಂಡಿಡೇಟ್ಸು ಪ್ರಿಲಿಮಿನರಿ ಎನ್ಕ್ವೈರಿಯಲ್ಲಿ ಕಂಪ್ಲೇಂಟಲ್ಲಿ ಕನ್ಫರ್ಮ್ ಆದ್ರೂ ಇಲ್ಲಿವರೆಗೂ ಅವರಿಗೆ ಶಿಕ್ಷೆ ಆಗಿಲ್ಲ, ಅರೆಸ್ಟ್ ಮಾಡಿ ಜೈಲಿಗೆ ಕಳ್ಸೋಂಥ ಕೆಲಸ ಮಾಡಿಲ್ಲ. ಮತ್ತು ಈ KPSCಯಲ್ಲಿ ಅಧ್ಯಕ್ಷರೇನಿದ್ರು ಸಾವುಕಾರ ಶಿಕ್ಷಕರಪ್ಪ, ಅವ್ರಿಗೂ ಅರೆಸ್ಟ್ ಮಾಡಿ ಜೈಲಿಗೆ ಕಳ್ಸೋಂಥ ಕೆಲಸ ಆಗಬೇಕು. ಮತ್ತು ನಾವು ಇನ್ನೂ ಭೋಜ ನಾಯ್ಕ್ ಅಂತ ಹೇಳಿ ಅವರು ಅಷ್ಟೇ ಸುಮಾರು ಕರಪ್ಷನ್ನಲ್ಲಿ ಇನ್ವಾಲ್ವ್ಮೆಂಟ್ ಆಗಿದೆ. ಪ್ರಿಲಿಮಿನರಿ ಎನ್ಕ್ವೈರಿಯಲ್ಲಿ ಅವ್ರ ಬಗ್ಗೆನೂ ಸೀರಿಯಸ್ ಆಗಿ ಆ್ಯಕ್ಷನ್ ತೊಗೊತಾ ಇಲ್ಲ. ಅಲ್ಲಿ ಅನುಪನ್ ಅಂತ ಕ್ಯಾಂಡಿಡೇಟ್ ಸುಮಾರು 1.5 ಕೋಟಿ ಜಮೀನು ಮಾರಿ ದುಡ್ಡು ಕೊಟ್ಟಿರೋಂಥದ್ದು, ಅಂದರೆ KS ಎಕ್ಸಾಮ್ಸಲ್ಲಿ ಬರೀ 25 ಮಾರ್ಕ್ಸಿಗೆ ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂತಂದರೆ ಅದೊಂದೇ ಅಲ್ಲ. ವೆಟರ್ನರಿ ಆಫೀಸರ್ದಲ್ಲಿ ನಾವು ನೋಡಿದ್ದೀವಿ ಸರ್, ಎಷ್ಟೆಲ್ಲ 80 ಲಕ್ಷ ಡೈರೆಕ್ಟ್ ಓಪನ್ನಾಗಿ ಕೇಳ್ತಿದ್ದಾರೆ. ಮತ್ತು JEEs, ಗ್ರೂಪ್ B, BBMP ಎಲ್ಲ ಎಕ್ಸಾಮ್ಸಲ್ಲೂ ತುಂಬ ಕರಪ್ಷನ್ ಆಗಿದೆ. KPSC ಲಾಸ್ಟ್ 5 ವರ್ಷದಿಂದ ಏನು ಎಕ್ಸಾಮ್ಸ್ ಅದು ಅಷ್ಟನ್ನು CBI ತನಿಖೆ ಕೊಡಬೇಕನ್ನೋ ಒಂದು ನಮಗೆ ಅನಿರ್ದಿಷ್ಟಾವಧಿ ಧರಣಿ ಪ್ರತಿಭಟನೆಗೆ ಮನವಿಯನ್ನ ಮಿಶಿಗನ್ ಕಾಂಪೌಂಡ್ ಅಂತ ಹೇಳಿ ಕಾರ್ಪೊರೇಷನ್ ಅವರ ಜಾಗ, ನಮ್ಮ ಸಬರ್ಬನ್ ಪೊಲೀಸ್ ಠಾಣೆ ಸರ್, ಅಲ್ಲಿ ಈ ಹಿಂದೆ ಕೊಟ್ಟಿದ್ರು. ನಾವು ಅವರ ಒಂದು ಅರ್ಜಿಯನ್ನ ಪರಿಶೀಲಿಸಿ, ಮುಖ್ಯವಾಗಿ ಅವರು ಮಿಶಿಗನ್ ಕಾಂಪೌಂಡ್ ಅವರು ಕಾರ್ಪೊರೇಷನ್ ಸೇರಿದ್ರು, ಅವರಿಂದ ಯಾವುದೇ ಅನುಮತಿ ತಗೊಂಡಿಲ್ಲ ಅನ್ನೋದು ಒಂದು. ಮತ್ತು ಈ ಒಂದು ಸಂಘಟನೆ ಹಿಂದೆ ಪ್ರತಿಭಟನೆ ಮಾಡುವಂತ ಅಲ್ಲಿ ಯಾವ ರೀತಿ ಕಾನೂನು ಸುವ್ಯವಸ್ಥೆ ಸಮಸ್ಯೆ, ಸಾರ್ವಜನಿಕರಿಗೆ ಅನಾನುಕೂಲ, ರಸ್ತೆ ತಡೆ ಅವೆಲ್ಲ ಆಗಿತ್ತು. ಅದ್ರ ಜೊತೆಗೆ ಇನ್ನೂ ಹಲವಾರು ಕಾರಣ ಗಮನದಲ್ಲಿಟ್ಟುಕೊಂಡು ಅನುಮತಿಯನ್ನು ನಿರಾಕರಣೆ ಮಾಡಲಾಗಿದೆ. 1 ವರ್ಷ ಈ ಹಿಂದೆ ಅವರು ಸೇಮ್ ಸ್ಥಳದಲ್ಲಿ ಮನವಿ ಮಾಡಿದಂತ ಸಂದರ್ಭದಲ್ಲಿ ನಾವು ನಿರಾಕರಣೆ ಮಾಡಿದಾಗ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಹೋಗ್ಬಿಟ್ಟು ಅಲ್ಲಿ ಅವರು ಪ್ರತಿಭಟನೆ ಮಾಡ್ಲಿಕ್ಕೆ ನಮ್ಗೊಂದು ಸ್ಥಳ ನಿಗದಿ ಮಾಡ್ಕೊಡ್ಬೇಕು ಅಂದಾಗ ಹುಬ್ಬಳ್ಳಿಯ ನೆಹರು ಮೈದಾನ ಇಲ್ಲಿ ನಿಗದಿ ಮಾಡ್ಬೋದು ಅನ್ನೋದು ಹಿಂದೆ ನಾವು ಮಾನ್ಯ ನ್ಯಾಯಾಲಯಕ್ಕೆ ವರದಿಯನ್ನು ಸಲ್ಲಿಸಿದ್ವಿ. ಆ ಪ್ರಕಾರ ಇಲ್ಲಿ ಮಿಶಿಗನ್ ಕಾಂಪೌಂಡ್ ಅಲ್ಲಿ ಕೊಡ್ಲಿಕ್ಕೆ ಆಗಲ್ಲ. ನೀವೇನಾದ್ರೂ ಈ ಹಿಂದೆ ಮಾನ್ಯ ಉಚ್ಚ ನ್ಯಾಯಾಲಯದ ನಿರ್ದೇಶನದಂತೆ ನೀವು ಹುಬ್ಬಳ್ಳಿಯ